ಸರ್ಕಾರಿ ನೌಕರಿ ಕೊಡಿಸುವುದಾಗಿ 200 ರೂಪಾಯಿ ವಂಚನೆ ಮಾಡಲಾಗಿದೆ. ಬರೋಬ್ಬರಿ 30 ವರ್ಷದ ನಂತರ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಸರ್ಕಾರಿ ನೌಕರಿ ಕೊಡಿಸ್ತೀನಿ ಅಂತ 200 ರೂಪಾಯಿ ಇಸ್ಕೊಂಡಿದ್ರಂತೆ. ಅದನ್ನು ವಂಚನೆ ಮಾಡಿದ್ದಾರೆ. ಎಷ್ಟು ವರ್ಷ ಆಯಿತು? 30 ವರ್ಷದ ಹಿಂದಿನ ಕಥೆ ಇದು. 30 ವರ್ಷದ ನಂತರ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಬೈಂದೂರಿನ ಬೇಕೆ ರಾಮಚಂದ್ರ ರಾವ್ ಬಂಧಿತ ಆರೋಪಿಯನ್ನು ಬಂಧಿಸಿರುವ ಶಿರಸಿ ಗ್ರಾಮೀಣ ಠಾಣಾ ಪೊಲೀಸರು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂಥ ಘಟನೆ ಇದು. 200 ರೂಪಾಯಿ ವಂಚನೆ ಮಾಡಿದಂಥ ಪ್ರಕರಣ. 30 ವರ್ಷದ ಹಿಂದೆ ವ್ಯಕ್ತಿಯೊಬ್ಬನಿಗೆ ಕೆಲಸ ಕೊಡಿಸ್ತೇನೆ ಅಂತ ಹೇಳಿ ಮೋಸ ಮಾಡಿದ್ರು. 200 ರೂಪಾಯಿ ಪಡೆದು ಆರೋಪಿ ರಾಮಚಂದ್ರ ವಂಚನೆ ಮಾಡಿರ್ತಾನೆ. ಕೇಸ್ ದಾಖಲಾದರೂ ಕೋರ್ಟ್ ಹಾಜರಾಗದೆ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದಂತೆ ಈ ವ್ಯಕ್ತಿ. 30 ವರ್ಷದ ಹಿಂದೆ ಆತ ಇನ್ನೂ ಯುವಕನಾಗಿದ್ದ. ಈಗ ಏಜ್ ಆಗೋಗ್ಬಿಟ್ಟಿದೆ ಆತನಿಗೆ. ಏನು ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದಾನ? ಇಲ್ಲ, 200 ರೂಪಾಯಿ. ಅದು ಏನು ಸರ್ಕಾರಿ ನೌಕರಿ ಕೊಡಿಸ್ತೀನಪ್ಪ ನಿನಗೆ ಅಂತ ಹೇಳಿ 200 ರೂಪಾಯಿ ಇಸ್ಕೊಂಡಿರೋದು ಈ ಮನುಷ್ಯ ಒಬ್ಬ ಯುವಕನ ಬಳಿ ಆವಾಗ 30 ವರ್ಷದ ಹಿಂದೆ. ಸೊ 200 ರೂಪಾಯಿ ಇಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಮನುಷ್ಯ. ಹಾಗಾಗಿ ಕಂಪ್ಲೇಂಟ್ ಕೊಟ್ಟಿದ್ದಂತೆ ಆ ವಂಚನೆಗೊಳಗಾದಂಥ ವ್ಯಕ್ತಿ. ಸರ್, ಹಿಂಗೆ 200 ರೂಪಾಯಿ ಇಸ್ಕೊಂಡು ನನಗೆ ಕೆಲಸ ಕೊಡಿಸ್ತೀನಿ ಅಂದಿದ್ದ. ಈಗ ನೋಡಿದರೆ ಕೆಲಸನೂ ಇಲ್ಲ, ನನಗೆ ವಾಪಸ್ ಹಣನೂ ಕೊಟ್ಟಿಲ್ಲ ಅಂತ ಹೇಳಿ ಕೇಸ್ ಆಗಿದ್ದು. ಅದಾದ ನಂತರ ಕೋರ್ಟ್ಗೆ ಈತನನ್ನು ಕರೆದಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಆದರೂ ಒಂದು ಸಾರಿನೂ ಕೂಡ ಅಟೆಂಡ್ ಆಗಿಲ್ಲ ಕೋರ್ಟ್ಗೆ. ಸೊ ಹಂಗಾಗಿ ಈಗ ಈತನನ್ನು ಅರೆಸ್ಟ್ ಮಾಡಲಾಗಿದೆ. ಅಲ್ಲಿ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಈಗ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದರೂ ಕೂಡ ಕೆಲವರು ಹೊರಗಡೆನೇ ಇರ್ತಾರೆ, ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾರೆ. ಈತ 30 ವರ್ಷಗಳ ಹಿಂದೆ 200 ರೂಪಾಯಿ ವಂಚನೆ ಮಾಡಿದ್ದಕ್ಕೆ ಈಗ ಆತನನ್ನು ಅರೆಸ್ಟ್ ಮಾಡಲಾಗಿದೆ. 200 ರೂಪಾಯಿ, ಕೇವಲ 200 ರೂಪಾಯಿ ವಂಚನೆ ಮಾಡಿದ್ದಾನೆ. ವಂಚನೆನೇ, ಮೋಸನೇ. ಚಿಕ್ಕದು ದೊಡ್ಡದು ಅಂತೇನಿಲ್ಲ, ಮೋಸನೇ. 200 ರೂಪಾಯಿ ವಂಚನೆ ಮಾಡಿದ್ದಾನೆ. ವಂಚನೆಗೊಳಗಾದವ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಈತ ಕೋರ್ಟ್ಗೆ ಹಾಜರಾಗಿಲ್ಲ. ಈಗ ಅರೆಸ್ಟ್ ಮಾಡಿದ್ದಾರೆ. ರಾಮಚಂದ್ರ ಈತನ ಹೆಸರು. ಕೇಸ್ ದಾಖಲಾದರೂ ಕೋರ್ಟ್ಗೆ ಹಾಜರಾಗದೆ ತಪ್ಪಿಸ್ಕೊಂಡು ಓಡಾಡಿದ್ದ ಈತ. 200 ರೂಪಾಯಿ ಅವಾಗಲೇ ಹೋಗಿ ಕೋರ್ಟ್ಗೆ ತಪ್ಪಾಯಿತು ಸ್ವಾಮಿ ಅಂತ ಹೇಳಿ 200 ರೂಪಾಯಿ ವಾಪಸ್ ಕೊಟ್ಬಿಟ್ಟಿದ್ರೆ ಈ ರೀತಿಯಾದಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. 30 ವರ್ಷಗಳಿಂದ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ. ಅದು 200 ರೂಪಾಯಿಗೋಸ್ಕರ. ಆಶ್ಚರ್ಯ ಆಗುತ್ತೆ, ಎಂತೆಂಥ ಪ್ರಕರಣಗಳು ನಡೀತಾವೆ ನೋಡಿ.